ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವ್ಲಾಗ್ನಲ್ಲಿ ನಾನು ನಮ್ಮ 10 ಡೇಸ್ ಟ್ರಿಪ್ ಬಗ್ಗೆ, ಎಲ್ಲೆಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದ್ರ ಪ್ಲ್ಯಾನಿಂಗ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ್ಯಂಡ್ ನಮ್ಮ ಫಸ್ಟ್ ಡೇನಲ್ಲಿ ನಾವು ಮೈಸೂರು ಟು ಬ್ಯಾಂಗ್ಳೂರು ಟ್ರಾವೆಲ್ ಮಾಡಿದ್ವಿ. ಈಗ ಬ್ಯಾಂಗ್ಳೂರು ಟು ಡೆಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ರಾಜಧಾನಿ ಎಕ್ಸ್ಪ್ರೆಸ್ಸು ಬ್ಯಾಂಗ್ಳೂರಲ್ಲಿ ನೈಟ್ 8 ಗಂಟೆಗೆ ಟ್ರೈನ್ ಇದೆ. ಸೊ ನಮ್ಮ ಟ್ರೈನು ಆನ್ ಟೈಮ್ ಕರೆಕ್ಟಾಗಿ ಬಂತು. ಇನ್ನು ಟೈಮಿಂಗ್ಸ್ ಇನ್ನೂ ಒಂದು 20 ಮಿನಿಟ್ಸ್ ಇದೆ ಅನ್ನೋ ಹಾಗೆ ಟ್ರೈನ್ ಬಂತು. ಸೊ ನಾವು ಸೆಕೆಂಡ್ AC ಕೋಚ್ನಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ನಾವು ಹೋಗ್ತಿದ್ದಾಗೇ ನಮಗೆ ಅಲ್ಲಿ ಎಲ್ಲ ಸೀಟ್ಸ್ಗೂ ಬೆಡ್ಶೀಟ್ಸ್ ಕೊಡ್ತಾರೆ. ಅದರಲ್ಲಿ ಏನೇನಿತ್ತು ಅಂತ ಅಂದರೆ 2 ವೈಟ್ ಬೆಡ್ಶೀಟ್ಸ್ ಇತ್ತು ಆ್ಯಂಡ್ 1 ಹ್ಯಾಂಡ್ ಕರ್ಚೀಫ್ ಇತ್ತು. ಎಲ್ಲ ಹೋದ್ಮೇಲೆ ಹೊಸದಾಗಿ ಕೊಡ್ತಾರೆ ಆ್ಯಂಡ್ ಎಲ್ಲ ಬಿಸಿ ಬಿಸಿ ಇತ್ತು. ನಮಗೆ ಅಪ್ಪರ್ ಬರ್ತಾಗಿರೋದ್ರಿಂದ ಅಲ್ಲೇ AC ಬರ್ತಾಯಿತ್ತು. ಸೊ ಚಳಿನೇ ಇತ್ತು ಆ್ಯಂಡ್ ಅವ್ರು ಬಿಸಿ ಬಿಸಿ ಬೆಡ್ಶೀಟ್ಸ್ ಕೊಟ್ಟಿದ್ದು ಒಂಥರ ಹೋದ ತಕ್ಷಣ ಒಳ್ಳೆ ಇದಿತ್ತು, ಗುಡ್ ಫೀಲಿಂಗ್ ಕೊಡ್ತು. ಬಟ್ ಏನು ಒಂದು ಬೇಜಾರಿನ ವಿಷಯ ಅಂದರೆ ನಮಗೆ ಲೋವರ್ ಬರ್ತ್ ಸೀಟ್ಸ್ಗಳು ಜಾಸ್ತಿ ಸಿಕ್ಕಿರಲಿಲ್ಲ. ನಾವು ಟೋಟಲ್ 5 ಸೀಟ್ಸ್ ಬುಕ್ ಮಾಡಿದ್ವಿ. ಅತ್ತೆ, ಮಾವ, ನಾನು, ಹಸ್ಬೆಂಡ್ ಮತ್ತು ನನ್ನ ದೊಡ್ಡ ಮಗಳು, ಇಷ್ಟು ಜನಕ್ಕೆ ಅಂತ 5 ಸೀಟ್ಸ್ ಬುಕ್ ಮಾಡಿದ್ವಿ. ಆ್ಯಂಡ್ ಚಿಕ್ಕ ಮಗಳನ್ನ ನನ್ನ ಜೊತೆನೇ ಮಲಗಿಸ್ಕೊಳ್ಳೋದು ಅಂತ ಪ್ಲ್ಯಾನ್ ಆಗಿತ್ತು. ಬಟ್ 5 ಸೀಟ್ಸಲ್ಲಿ ನಮಗೆ ಒಂದೇ ಸೀಟು ಲೋವರ್ ಬರ್ತ್ ಸಿಕ್ಕಿದ್ದು, ಇನ್ನೆಲ್ಲ ಅಪ್ಪರ್ ಬರ್ತೆ ಸಿಕ್ಕಿದ್ದು. ನಾವಿನ್ನು ನಮ್ಮ ಟ್ರಿಪ್ 2 ಮಂತ್ಸ್ ಇದೆ ಅನ್ನೋ ಆಗಲೇ ಬುಕ್ಕಿಂಗ್ ಕೂತ್ಕೊಂಡ್ರು ಆಲ್ಮೋಸ್ಟ್ ಎಲ್ಲ ಸೀಟ್ಸು ಲೋವರ್ ಬರ್ತ್ಸು ಎಲ್ಲ ಬುಕ್ ಆಗಿತ್ತು. ಸೊ ಹಾಗಾಗಿ ನೀವೇನಾದರೂ ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಅಂದರೆ ಇನ್ನೂ ಅರ್ಲಿಯಾಗಿ ನೀವು ಟಿಕೆಟ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಮಗೆ ಲೋವರ್ ಬರ್ತ್ ಬೇಕಿತ್ತು, ನಮ್ಮ ಮಾವಂಗೂ ಕೂಡ ಲೋವರ್ ಬರ್ತ್ ಅಟ್ಲೀಸ್ಟ್ ಇನ್ನೊಂದು ಸೀಟ್ ಆದರೂ ಬೇಕಿತ್ತು. ಬಟ್ ನಮಗೆ ಒಂದೇ ಸೀಟ್ಸ್ ಅವೈಲೇಬಲ್ ಇದ್ದಿತ್ತು, ಹಾಗಾಗಿ ನಾವು 1 ಸೀಟ್ ಲೋವರ್ ಬರ್ತ್ ತೊಗೊಂಡ್ವಿ. ಆ್ಯಂಡ್ ನಾವು ನಮ್ಮ ಟಿಕೆಟಲ್ಲಿ ಫುಡ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ. ಇದು ರಾಜಧಾನಿ ಎಕ್ಸ್ಪ್ರೆಸ್ಸಲ್ಲಿ ಫುಡ್ ಟೈಮಿಂಗ್ಸ್ ಬಂದು ಈವ್ನಿಂಗ್ 7ಇಂದ 9 o'clockವರೆಗೂ. ಆ ಟೈಮಿಂಗ್ ಒಳಗಡೆ ನಾವು ಟ್ರೈನ್ನ ಹತ್ಕೊಂಡ್ರೆ ಆ ಟೈಮಿಂಗ್ಸಲ್ಲಿ ನಾವು ಫುಡ್ನ ನಮ್ಮ ಟಿಕೆಟಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಮಗೆ ಫುಡ್ ಕೊಡ್ತಾರೆ. ಈಗ ಕೆಲವು ಸ್ಟೇಷನಲ್ಲಿ 7ಇಂದ 9 ಒಳಗಡೆ ಟ್ರೈನ್ ಹತ್ತಿದ್ರೆ ಸಿಗುತ್ತೆ. 10 ಗಂಟೆ ಮೇಲೆ ಹತ್ತಿದ್ರೆ ಅವ್ರಿಗೆ ಫುಡ್ ಸಿಗೋದಿಲ್ಲ. ಅವರು ಟಿಕೆಟಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರು ಕೂಡ 10 ಗಂಟೆ ಮೇಲ್ಗಡೆ ಅವ್ರೇನಾದ್ರು ಟ್ರೈನ್ ಹತ್ತಿದ್ರೆ ಅವ್ರಿಗೆ ಫುಡ್ ಅವರು ಕೊಡೋದಿಲ್ಲ. ಸೊ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ನೀವು ಟ್ರೈನ್ನ 9:30 9:30ಗೆ ಒಳಗಡೆ ಹತ್ತಿದ್ರೂ ಅವರು ಫುಡ್ ಕೊಡ್ತಾರೆ. ಅಲ್ಲಿ ಒಂದೊಂದು ಕೋಚಿಗೆ ಒಬ್ಬೊಬ್ಬರು ಇರ್ತಾರೆ, ಮ್ಯಾನೇಜ್ಮೆಂಟ್ ಅವರು ಅದನ್ನು ನೋಡ್ಕೊಳ್ಳೋಕ್ಕಿಂತ. ಸೊ ಅವರು 9:30 ಒಳಗಡೆ ಏನಾದರೂ ನಾವು ಟ್ರೈನ್ ಹತ್ತಿದ್ರೆ ಅವರೇ ಬಂದು ಕೊಡ್ತಾರೆ, ಎಲ್ಲ ಕೇಳ್ಕೊಂಡು ಕೊಡ್ತಾರೆ. ಸರ್ವಿಸ್ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಕೊಟ್ಟರು. ನಾವು ಹೋದ ತಕ್ಷಣವೇ ಬೆಡ್ಶೀಟ್ಸ್ ಎಲ್ಲ ಕೊಟ್ಟು ಹಾಗೆಯೇ 9 ಗಂಟೆಗೆಲ್ಲ ಊಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಏನೇನಿತ್ತು ಫುಡ್ ಅಂತ ಅಂದರೆ ನೈಟು ಚಪಾತಿ ಕೊಟ್ಟಿದ್ರು, 2 ಚಪಾತಿ ಕೊಟ್ಟಿದ್ರು ಆ್ಯಂಡ್ ರೈಸ್ ಕೊಟ್ಟಿದ್ರು. ಒಂದು ಇದರಲ್ಲಿ ಸಬ್ಜಿ ಕೊಟ್ಟಿದ್ರು, ಚಪಾತಿಗೆ ಸಬ್ಜಿ ಕೊಟ್ಟಿದ್ರು, ಪನ್ನೀರ್ ಕೊಟ್ಟಿದ್ರು, ಚೆನ್ನಾಗಿತ್ತು, ಪನ್ನೀರ್ ಸಬ್ಜಿ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ದಾಲ್ ಕೊಟ್ಟಿದ್ರು ಮತ್ತು ಕರ್ಡ್ ಕೊಟ್ಟಿದ್ರು. ಇನ್ನೊಂದು ಪಲ್ಯ ಕೊಟ್ಟಿದ್ರು, ಇದು ಆಲೂಗೆಡ್ಡೆ ಮತ್ತು ಕ್ಯಾರೆಟು ಎಲ್ಲ ವೆಜಿಟೇಬಲ್ಸ್ದು ಒಂದು ಪಲ್ಯ ಕೊಟ್ಟಿದ್ರು. ಚೆನ್ನಾಗಿತ್ತು ಫುಡ್ಡು. ಆ್ಯಂಡ್ ನಾವು ಮಾರ್ನಿಂಗ್ ತಿಂಡಿ ಮಾಡಿ ಆ್ಯಂಡ್ ಊಟನೂ ಕೂಡ ಬೇಗನೆ ಮಾಡಿಕೊಂಡು ಮನೆ ಬಿಟ್ಟಿದ್ವಿ. ಸೊ ಮಿಡ್ಡಲಲ್ಲಿ ಫ್ರೂಟ್ಸ್ ತಿಂದಿದ್ವಿ ಅಷ್ಟೇ. ಹಾಗಾಗಿ ಮಕ್ಕಳಿಗೆ ತುಂಬ ಹೊಟ್ಟೆ ಹಸಿವಾಗಿತ್ತು. ಅವ್ರು ಕೊಟ್ಟ ತಕ್ಷಣ ನನ್ನ ಮಗಳು ಊಟ ಇಲ್ಲಿ ಬಂದಿದ್ದವಳಿಗೆ ಖುಷಿ, ಮತ್ತು ಟ್ರೈನಲ್ಲಿ ಊಟ ಕೊಡ್ತಿದ್ದಾರೆ. ಸೊ ಟ್ರೈನಲ್ಲಿ ಹೇಗಿರುತ್ತೆ ಊಟ ಅನ್ನೋ ಕ್ಯೂರಿಯಾಸಿಟಿ ಅವಳಿಗೆ. ನನ್ನ ಚಿಕ್ಕ ಮಗಳಿಗೆ ಇದೇ ಫಸ್ಟ್ ಟ್ರೈನ್ ಟ್ರಾವೆಲ್ಲು, ಅದರಲ್ಲೂ ಈ ರೀತಿ ಲಾಂಗ್ ಜರ್ನಿ ಅಂತೂ ಇದೇ ಫಸ್ಟು. ಸೊ ಅವಳು ತುಂಬ ಎಕ್ಸೈಟ್ ಆಗಿದ್ಲು ಫುಡ್ ಬಗ್ಗೆ. ಆ್ಯಂಡ್ ಬಂದ ತಕ್ಷಣ ನಾನು ಮತ್ತು ನನ್ನ ಚಿಕ್ಕ ಮಗಳಿಗೆ ಒಂದೇ ಟಿಕೆಟ್ ಆಗಿರೋದ್ರಿಂದ ಒಂದೇ ಫುಡ್ ಇತ್ತು. ಬಟ್ ಮ್ಯಾನೇಜ್ ಆಯಿತು, ಏನು ಶಾರ್ಟೇಜ್ ಏನು ಅನ್ನಿಸ್ಲಿಲ್ಲ. ಬಿಕಾಸ್ ಒಬ್ಬರಿಗೆ ಅಷ್ಟು ಫುಡ್ಡು ತುಂಬಾ ಹೊಟ್ಟೆ ಫಿಲ್ ಆಗೋ ಅಷ್ಟು ಅನಿಸುತ್ತೆ. ಜೊತೆಗೆ ನನ್ನ ದೊಡ್ಡ ಮಗಳು ಅಷ್ಟು ಫುಲ್ ಕಂಪ್ಲೀಟಾಗಿ ತಿಂತಿರಲಿಲ್ಲ, ಹಾಗಾಗಿ ಅವಳು ಕೂಡ ನಮಗೇ ಸ್ವಲ್ಪ ಕೊಡ್ತಾ ಇದ್ಲು. ಸೊ ಮ್ಯಾನೇಜ್ ಆಗ್ತಿತ್ತು, ಏನು ಶಾರ್ಟೇಜು ಫುಡ್ಡು ಅಂತ ಅನ್ನಿಸ್ಲಿಲ್ಲ. ಬೇಕಂದರೆ ನಿಮಗೆ ಎಕ್ಸ್ಟ್ರಾ ತೊಗೊಳ್ಬೋದು, ಎಕ್ಸ್ಟ್ರಾ ರೈಸ್ ಅಥವಾ ಎಕ್ಸ್ಟ್ರಾ ಚಪಾತಿನ ತೊಗೊಳ್ಬೋದು, ಕೊಡ್ತಾರೆ. ಫ್ರೆಂಡ್ಲಿ ಆಗಿದ್ದಾರೆ ಅವರು ಸರ್ವಿಸ್ ಮಾಡೋರು. ಸೊ ಕೇಳಿದ್ರೆ ಕೊಡ್ತಾರೆ, ಬಟ್ ಎಕ್ಸ್ಟ್ರಾ ಅಮೌಂಟ್ ತೊಗೊಳ್ತಾರೆ ಅಷ್ಟೇ. ನೈಟ್ ಊಟ ಮಾಡಿ ಎಲ್ಲರೂ ಟಯರ್ಡ್ ಆಗಿದ್ವಿ, ಮಲ್ಕೊಬಿಟ್ವಿ ಬೇಗನೆ. ಆ್ಯಂಡ್ ಮಾರ್ನಿಂಗ್ 6ಗೆ ಬಂದು ಒಂದು ಸಲ ಟೀ ಸರ್ವ್ ಮಾಡ್ತಾರೆ. ಅದಾದಮೇಲೆ 8:30ಗೆಲ್ಲ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾರೆ. ಬ್ರೇಕ್ಫಾಸ್ಟಲ್ಲಿ ಏನಿತ್ತಂದರೆ ಒಂದು ಸೆಟ್ಟು ಟೀ ಅದು ಎಲ್ಲ ಸೆಟ್ಸ್ ಇತ್ತು. ಆ್ಯಂಡ್ ಒಂದು ಬ್ರೆಡ್ ಕೊಟ್ಟಿದ್ರು, ಬ್ರೆಡ್ ಮತ್ತು ಜಾಮ್ ಕೊಟ್ಟಿದ್ರು. ಇನ್ನೊಂದು ಬೌಲ್ನಲ್ಲಿ ಕಟ್ಲೆಟ್ ಕೊಟ್ಟಿದ್ರು, ಕಟ್ಲೆಟಿಗೆ ಜಾಮ್ ಕೊಟ್ಟಿದ್ರು. ಇದು ವೆಜ್ಜು. ನಾನ್ ವೆಜ್ ಆಪ್ಷನ್ಸ್ ಕೂಡ ಇದೆ, ನಾನ್ ವೆಜ್ ಕೂಡ ನೀವು ತೊಗೊಳ್ಬೋದು. ಆ್ಯಂಡ್ ಮಾರ್ನಿಂಗ್ ಅಲ್ಲಿ ಪಕ್ಕದ ಸೀಟಲ್ಲಿ ಎಲ್ಲ ಕೆಳಗಡೆ ಸೀಟಲ್ಲಿರೋರು ನಾನ್ ವೆಜ್ ಬ್ರೇಕ್ಫಾಸ್ಟ್ ಏನಿರುತ್ತೆ ಅಂದರೆ ಸೇಮ್ ಬ್ರೆಡ್ ಜಾಮ್ ಇರುತ್ತೆ, ಜೊತೆಗೆ ಇದು ಆಮ್ಲೆಟ್ ಕೊಡ್ತಾರೆ, ಡಬಲ್ ಆಮ್ಲೆಟ್ ಕೊಡ್ತಾರೆ ವಿತ್ ಸ್ವಲ್ಪ ವೆಜಿಟೇಬಲ್ಸ್ ಜೊತೆಗೆ. ಅವ್ರು ಅದನ್ನು ನೋಡಿಬಿಟ್ಟು ಮಗಳು ಅದು ಬೇಕು ಅಂತ ಹಠ ಮಾಡಿದ್ಲು. ಸೊ ನಮ್ಮದು ಬ್ರೇಕ್ಫಾಸ್ಟ್ ಮಾತ್ರ ನಾವು ಚೇಂಜ್ ಮಾಡ್ಕೊಂಡ್ವಿ ನಾನ್ ವೆಜ್ಜಿಗೆ. ಆ್ಯಂಡ್ ಅದಾದಮೇಲೆ
ತಕ್ಷಣ ಜೊತೆಗೆ ಟೀ ಐಟಮ್ಸ್ ಇರುತ್ತಲ್ಲ, ಸೊ ತಿಂಡಿ ತಿಂದಾಗ್ತಿದ್ದಾಗೇ ಬಿಸಿನೀರನ್ನ ಸರ್ವ್ ಮಾಡ್ತಾರೆ, ಟೀ ಮಾಡ್ಕೊಂಡು ಟೀ ಕುಡಿಬೋದು. ಅದಾದಮೇಲೆ ಕರೆಕ್ಟ್ 1 ಗಂಟೆಗೆ ಲಂಚ್ನ ಸರ್ವ್ ಮಾಡ್ತಾರೆ. ಲಂಚಲ್ಲೂ ಸೇಮೇ ಇರುತ್ತೆ ಮೆನು, ಬಟ್ ಇದರಲ್ಲಿ ಸಬ್ಜಿ ಒಂದು ಚೇಂಜ್ ಮಾಡಿದರು. ನೈಟು ಪನ್ನೀರ್ ಕೊಟ್ಟಿದ್ರು, ಇವಾಗ ಆಲೂ ಮತ್ತು ವೆಜಿಟೇಬಲ್ಸ್ನೆಲ್ಲ ಹಾಕಿ ಬಾಯ್ಲ್ಡ್ ಮಾಡಿ ಅದನ್ನು ಸಬ್ಜಿನಲ್ಲಿ ಡಿಪ್ ಮಾಡಿ ಕೊಟ್ಟಿದ್ರು. ಆ್ಯಂಡ್ ಊಟ ಆದಮೇಲೆ ಐಸ್ ಕ್ರೀಮ್ ಕೂಡ ಕೊಡ್ತಾರೆ. ನೈಟು ಕೊಟ್ಟಿದ್ರು ಮತ್ತು ಇವಾಗ ಮಧ್ಯಾಹ್ನನೂ ಕೊಟ್ಟಿದ್ರು. ಊಟ ಆದಮೇಲೆ ಒಂದು 10 ಮಿನಿಟ್ಸ್ ಗ್ಯಾಪ್ ಇಟ್ಕೊಂಡು ಐಸ್ ಕ್ರೀಮ್ ಕೂಡ ತಂದು ಕೊಡ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಒಂದು ಜ್ಯೂಸ್ ಕೂಡ ಕೊಟ್ಟಿದ್ರು, ಮಜಾ ಜ್ಯೂಸ್ ಕೂಡ ಕೊಟ್ಟಿದ್ರು. ಊಟ ಎಲ್ಲ ಆದಮೇಲೆ ಮತ್ತು ಐಸ್ ಕ್ರೀಮ್ ಕೂಡ 3 ಟೈಮ್ಸ್ ಊಟ ಇರುತ್ತೆ, 3 ಟೈಮ್ಸು ಕೂಡ ಐಸ್ ಕ್ರೀಮ್ ಸರ್ವ್ ಮಾಡ್ತಾರೆ. ನಾವು ಶನಿವಾರ ರಾತ್ರಿ 8 ಗಂಟೆಗೆ ಟ್ರೈನ್ ಹತ್ತಿದ್ದು ಆ್ಯಂಡ್ ನೈಟ್ ಫುಲ್ ಜರ್ನಿ, ಆ್ಯಂಡ್ ಭಾನುವಾರ ಹೋಲ್ ಡೇ ಫುಲ್ ಟ್ರೈನಲ್ಲೇ ಜರ್ನಿ, ಆ್ಯಂಡ್ ಮಂಡೇ ಮಾರ್ನಿಂಗ್ 5:30ಗೆ ಡೆಲ್ಲಿಯ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಸ್ಟಾಪ್ ಮಾಡುತ್ತೆ. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟ್ರೈನು ರಾಜಧಾನಿ ಎಕ್ಸ್ಪ್ರೆಸ್ ಆ್ಯಕ್ಚುಲಿ ಅದಕ್ಕೆ ಫೇಮಸ್ಸು, ಅದು ಇನ್ ಟೈಮ್ ಇರುತ್ತೆ ಎಲ್ಲ ಕಡೆನೂ, ಅದೆಲ್ಲೂ ಡಿಲೇ ಆಗೋಲ್ಲ, ಆಲ್ಮೋಸ್ಟ್ ಇನ್ ಟೈಮ್ ಇರುತ್ತೆ. ಅಪರೂಪಕ್ಕೆ 5 to 10 ಮಿನಿಟ್ಸ್ ಡಿಲೇ ಆಗ್ಬೋದು. ನಮಗೆ 5:30 ಅಲ್ಲ, 5:30ಗೆ ರೀಚ್ ಆಗಬೇಕಿತ್ತು, ಬಟ್ ಆ್ಯಕ್ಚುಲಿ ನಾವು 5:15ಗೆ ರೀಚ್ ಆಗಿದ್ವಿ. ಅರ್ಲಿನೇ ಇತ್ತು ಟ್ರೈನು ನಮಗೆ, ಸೊ ಅದಕ್ಕೇ ರಾಜಧಾನಿ ಎಕ್ಸ್ಪ್ರೆಸ್ಸು ಫೇಮಸ್. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಸರ್ವೀಸು ಮತ್ತು ಫುಡ್ಡು ಚೆನ್ನಾಗಿರುತ್ತೆ. ಫಾಸ್ಟ್ ಟ್ರೈನು ಪ್ಲಸ್ ಸರ್ವೀಸು ಪ್ಲಸ್ ಫುಡ್ಡು ಎಲ್ಲ ಚೆನ್ನಾಗಿರುತ್ತೆ ಅಂತಲೇ ರಾಜಧಾನಿ ಎಕ್ಸ್ಪ್ರೆಸ್ ಫೇಮಸ್ ಇರೋದು. 4 ಗಂಟೆಗೆ, ಸಂಜೆ 4 ಗಂಟೆಗೆ ಸ್ನ್ಯಾಕ್ಸ್ನ ಸರ್ವ್ ಮಾಡ್ತಾರೆ. ಸ್ನ್ಯಾಕ್ಸಲ್ಲಿ ಏನಿತ್ತು ಅಂದರೆ ಒಂದು ಸ್ಯಾಂಡ್ವಿಚ್ ಇತ್ತು, ಸ್ಯಾಂಡ್ವಿಚ್ ಜೊತೆಗೆ ಒಂದು ಕೊಕೊನಟ್ ಬರ್ಫಿ ಇತ್ತು ಸ್ವೀಟು, ಆಮೇಲೆ ಒಂದು ಕಡಲೆಪುರಿದು ಮಿಕ್ಸ್ಚರ್ ಇತ್ತು, ಜೊತೆಗೆ ಟೀಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಅದರದ್ದೆಲ್ಲ ಟೀ ಐಟಮ್ಸ್ ಎಲ್ಲ ಇರುತ್ತೆ, ಮತ್ತು 2 ಬಿಸ್ಕೆಟ್ ಕೂಡ ಕೊಟ್ಟಿದ್ರು. ಸೊ ಟೀ ಟೈಮ್ ಆಯಿತು. ಆ್ಯಂಡ್ ನಾವು ಅಂದ್ಕೊಂಡಿದ್ವಿ ಮಕ್ಕಳನ್ನ ಟ್ರೈನ್ ಒಳಗಡೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಟೋಟಲ್ಲು ಇದು 33 hours ಜರ್ನಿ ಇರುತ್ತೆ ಟ್ರೈನಲ್ಲಿ, ಬ್ಯಾಂಗ್ಳೂರ್ ಟು ಡೆಲ್ಲಿ. ಸೊ 33 hours ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ಮಕ್ಕಳುಗಳು ಕೂಡ ಏನು ಗಲಾಟೆ ಮಾಡಲಿಲ್ಲ. ಲೋವರ್ ಬರ್ತ್ 1 ಸೀಟ್ ಇತ್ತು, ಸೊ ಅದರಲ್ಲೇ ಅವರು ಹೊರಗಡೆ ಈವ್ನಿಂಗ್ ಸ್ವಲ್ಪ ಹೊರಗಡೆ ನೋಡಿಕೊಂಡು ಎಂಜಾಯ್ ಮಾಡಿದ್ರು. ಅಲ್ಲೆಲ್ಲ ಗುಹೆಗಳೆಲ್ಲ ಬರ್ತಾಯಿತ್ತು. ಒಂದು ಪ್ಲೇಸಲ್ಲಂತೂ ಕಂಟಿನ್ಯೂಸ್ ಆಗಿ ಒಂದು 3-4 ಗುಹೆ ಸಿಗುತ್ತೆ, ಅಲ್ಲಿ ಅವರು ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಜೊತೆ 2 ಫ್ಯಾಮಿಲಿಯಿಂದ ಇಬ್ಬಿಬ್ಬರು ಮಕ್ಕಳು, ಸೊ 4 ಮಕ್ಕಳು ಇದ್ದಿದ್ದರಿಂದ ಎಲ್ಲೂ ನಮಗೆ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗಲಿಲ್ಲ. ಆಫ್ ಮಾಡಿದ್ರೆ ಲೈಟ್ ಆಫ್ ಮಾಡಿದ್ರೆ ಗೊತ್ತಾಗುತ್ತೆ. ಟ್ರೈನ್ ಮೇಲೆ ಬೆಟ್ಟ ನೋಡಿ. ಆ್ಯಂಡ್ ನೈಟ್ ಊಟ ಕೂಡ 8:30ಗೆ ನಮಗೆ ಸರ್ವ್ ಮಾಡಿದ್ರು. ಇದರಲ್ಲೂ ಮೆನು ಎಲ್ಲ ಸೇಮ್ ಇತ್ತು. ಸಬ್ಜಿ ಬಂದು ಪನ್ನೀರ್ ಇತ್ತು, ಇನ್ನೆಲ್ಲ ಸೇಮ್ ದಾಲ್, ರೈಸು, ಚಪಾತಿ, ಪಲ್ಯ, ಆಲೂ ವೆಜಿಟೇಬಲ್ಸ್ ಪಲ್ಯ, ಜೊತೆಗೆ 1 ಬೌಲ್ ಕರ್ಡು. ಆ್ಯಂಡ್ ಇದಾದಮೇಲೆ ಒಂದು ಐಸ್ ಕ್ರೀಮ್ ಕೂಡ ಸರ್ವ್ ಮಾಡ್ತಾರೆ. ಆ್ಯಂಡ್ ಕ್ಲೆನ್ಲಿನೆಸ್ ಕೂಡ ಚೆನ್ನಾಗಿತ್ತು. ಅವರು ಡೈಲಿ 2 ಟೈಮ್ಸ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಬಂದು ಕ್ಲೀನ್ ಎಲ್ಲ ಮಾಡ್ತಿದ್ರು, ಕ್ಲೀನ್ ಕಸ ಒಡಿಸಿ ಮತ್ತು ಮಾಪಿಂಗ್ ಎಲ್ಲ ಮಾಡ್ತಿದ್ರು. ಸೊ ತೊಂದರೆ ಇಲ್ಲ. ಬಟ್ ವಾಶ್ರೂಮು ಒಂದು ಅಷ್ಟು ಕ್ಲೀನ್ ಅನ್ನಿಸ್ತಿರ್ಲಿಲ್ಲ. ಅದು ಬಿಟ್ಟರೆ ಕೋಚಸ್ ಎಲ್ಲ ಕ್ಲೀನಾಗಿರ್ತಿತ್ತು. ಆ್ಯಂಡ್ ಟಿಕೆಟ್ ಪ್ರೈಸ್ ಬಂದು ರಾಜಧಾನಿಯಲ್ಲಿ ಓನ್ಲಿ AC ಕೋಚಸ್ ಮಾತ್ರ ಇರೋದು. ಅದರಲ್ಲಿ 3rd AC ಅಮೌಂಟ್ ಬಂದು 4245 ಇರುತ್ತೆ. ಆ್ಯಂಡ್ ಕೆಲವೊಂದು ಸಲ ನಾವು ಬುಕ್ ಮಾಡೋ ಟೈಮಿಂಗ್ಸ್ ಮೇಲೂ ಕೂಡ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ತುಂಬ ಬೇಗ ಅರ್ಲಿಯಾಗಿ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಟಿಕೆಟ್ಸ್ ಬುಕ್ ಮಾಡೋಕ್ಕೋದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ.
ಆ್ಯಂಡ್ ಸೆಕೆಂಡ್ ಎ ಸಿದು ಅಮೌಂಟ್ ಬಂದು 5840 ಇರುತ್ತೆ. ಫಸ್ಟ್ ಎ ಸಿದು ಬಂದು 7300 ಇರುತ್ತೆ. ಸೊ ಅದೇ ಟೈಮಿಂಗ್ಸ್ ಮೇಲೆ ಸ್ವಲ್ಪ ಚೇಂಜಸ್ ಇರುತ್ತೆ. ಆ್ಯಂಡ್ ನಾವು ಹೇಳಿದಾಗೆ ನಾವು ಅರ್ಲಿನೇ 5:15ಗೆ ರೀಚ್ ಆದ್ವಿ. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ರೀಚ್ ಆಗ್ತಿದ್ದಾಗೆ ಸ್ವಲ್ಪ ಅಲ್ಲೆಲ್ಲ ಟ್ಯಾಕ್ಸಿ ಅವರೆಲ್ಲ ಬಂದು ಸ್ವಲ್ಪ ನಿಮ್ಮನ್ನ ಕನ್ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಬೆಟರ್ ನೀವು ಫಸ್ಟು ಹೊರಗಡೆ ಹೋಗ್ಬಿಡಿ, ಹೊರಗಡೆ ಸ್ಟೇಷನಿಂದ ಹೊರಗಡೆ ಹೋಗಿ ಆಮೇಲಿಂದ ಅಲ್ಲಿ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ನಿಮ್ಮ ಪ್ಲೇಸ್ಗೆ ನೀವು ರೀಚ್ ಆಗ್ಬೋದು. ಆ್ಯಂಡ್ ಮೆಟ್ರೋ ಸ್ಟೇಷನ್ ಕೂಡ ನಿಯರೇ ಇದೆ. ಸೊ ನೀವು ಮೆಟ್ರೋದಲ್ಲಿ ಕೂಡ ಲಗೇಜ್ ಎಲ್ಲ ಕಡಿಮೆ ಇದೆ. ಅಥವಾ ನಾವು ವಾಕ್ ಮಾಡ್ತೀವಿ, ಅಲ್ಲಿಂದ ಜಸ್ಟ್ ಒಂದು 300 ಮೀಟರ್ 500 ಮೀಟರ್ ಇದೆ ಅಷ್ಟೇ. ಸೊ ನೀವು ಇದರಲ್ಲಿ ಮೆಟ್ರೋದಲ್ಲಿ ಕೂಡ ಓಡಾಡ್ಬೋದು. ಲಗೇಜ್ ಎಲ್ಲ ಜಾಸ್ತಿ ಇದೆ, ಸ್ವಲ್ಪ ಮಕ್ಕಳೆಲ್ಲ ಇದ್ದಾರೆ, ವಯಸ್ಸಾದವ್ರು ಇದ್ದಾರೆ ಅಂದರೆ ಟ್ಯಾಕ್ಸಿ ಬುಕ್ ಮಾಡ್ಕೋಬೋದು. ಬಟ್ ಒಳಗಡೆ ತುಂಬ ಜನ ಬಂದು ಕನ್ಫ್ಯೂಸ್ ಮಾಡ್ತಾರೆ ಮತ್ತು ಸುಳ್ಳು ಕೂಡ ಹೇಳ್ತಾರೆ ಮೆಟ್ರೋ ಎಲ್ಲ ದೂರ ಇದೆ ಅಂತ. ಸೊ ಬೆಟರ್ ಹೊರಗಡೆ ಹೋಗಿ ಬುಕ್ ಮಾಡಿ. ನಾವು ತುಂಬ ಲಗೇಜಸ್ ಇದ್ದಿದ್ದರಿಂದ ಆ್ಯಂಡ್ ಮಕ್ಕಳೆಲ್ಲ ಇದ್ದಿದ್ದರಿಂದ ನಾವು ಟ್ಯಾಕ್ಸಿನ ಬುಕ್ ಮಾಡ್ಕೊಂಡು ಹೋದ್ವಿ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ನಮ್ಮ ಫಸ್ಟ್ ಡೇ ವ್ಲಾಗ್. ಆ್ಯಂಡ್ ಸೆಕೆಂಡ್ ಡೇ ನಾವು ಡೆಲ್ಲಿಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತೀವಿ ಎಲ್ಲ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಆ್ಯಂಡ್ ಇಷ್ಟ ಆಗಿದೆ ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಶೇರ್ ಮಾಡಬೇಕು ಅಂತ ನಿಮಗೆ ಗೊತ್ತೇ ಇದೆ ಅವರಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋಗಳು ಎಲ್ಲ ಕಂಪ್ಲೀಟಾಗಿ ನಿಮಗೆ ಯಾವುದೇ ರೀತಿ ಮಿಸ್ ಆಗದೆ ಅಪ್ಡೇಟ್ಸ್ ಸಿಗುತ್ತೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ.